ಮಗ ಕರ್ಣ, ಎದ್ದೇಳಪ್ಪ. ನಮಸ್ಕಾರ. ಈ ಭೂಮಿ ಮೇಲೆ ಕೆಲವು ಜನರು ಒಂದಿಷ್ಟು ಹಾಳಾದ ಚಟಗಳಿಂದ ಬಿದ್ದು ತಮ್ಮ ಜೀವನನ ತಾವೇ ಕೊನೆ ಮಾಡ್ಕೊಳ್ತಾರೆ. ಆ ಕೆಲವು ಜನರಲ್ಲಿ ಅಣ್ಣಯ್ಯ ಅನ್ನೋ ಒಬ್ಬ ವ್ಯಕ್ತಿ. ಇವನೇ ನಮ್ಮ ಅಣ್ಣಯ್ಯನ ಮಗ ಕರ್ಣ. ತನ್ನ ತಂದೆಯ ಸಾವಿನ ನಂತರ ದೂರದ ಊರಲ್ಲಿ ಓದ್ತಿದ್ದ ಕರ್ಣ ವಿದ್ಯಾಭ್ಯಾಸದ ಒಂದು ಹಂತ ಮುಗಿಸ್ಕೊಂಡು ಮುಂದೇನೂ ಅನ್ನೋ ಗೊಂದಲವನ್ನು ಮನಸ್ಸಿನಲ್ಲಿಟ್ಕೊಂಡು ಮನೆಗೆ ಬಂದಿದ್ದಾನೆ. ತಂದೆ ನೆನಪಿನಲ್ಲಿದ್ದ ಒಂದು ವಸ್ತು ಆವತ್ತಿನ ದಿವಸ ಅವನ ಕಣ್ಣಿಗೆ ಬೀಳುತ್ತೆ. ಚಿಕ್ಕ ವಯಸ್ಸಿನಿಂದಲೂ ಅದರಲ್ಲಿ ಏನಿದೆ ಅನ್ನೋ ಪ್ರಶ್ನೆ. ಆ ಪ್ರಶ್ನೆಗೆ ಇವತ್ತಾದರೂ ಉತ್ತರ ಕಂಡುಕೊಳ್ಳೋಣ ಅಂತ ಕುತೂಹಲದಿಂದ ಅದನ್ನು ತೆಗೆದು ನೋಡ್ತಾನೆ. ಯಾವಾಗಲೂ ತನ್ನ ಕತ್ತಲೆ ಕೋಣೆಯಲ್ಲಿ ಒಬ್ಬನೇ ಕುಳಿತು ಏನನ್ನೋ ವಿಚಾರಿಸ್ತಿದ್ದ ಅಣ್ಣಯ್ಯ ಒಂದು ಹಳೆಯ ಟೇಪ್ ರೆಕಾರ್ಡರ್ ಜೊತೆ ತನ್ನಲ್ಲೇ ತಾನು ಸಾಕಷ್ಟು ಸಮಯನ ಕಳೀತಾ ಇದ್ದ. ಆ ಸೂಟ್ಕೇಸ್ನಲ್ಲಿ ಅಣ್ಣಯ್ಯನ ಹಳೆ ಟೇಪ್ ರೆಕಾರ್ಡರ್, ಅವನು ವಯಸ್ಸಿನಲ್ಲಿದ್ದಾಗ ಸೇದು ಬಿಟ್ಟಿರೋ ಒಂದಿಷ್ಟು ಸಿಗರೇಟಿನ ಪಾಕೆಟ್ಗಳು, ಅದರ ಜೊತೆಗೆ ತಂದೆ ಮಗನ ಬಾಂಧವ್ಯದ ಒಂದಿಷ್ಟು ಹಳೆ ಫೋಟೋಗಳು. ಅದನ್ನೆಲ್ಲ ನೋಡಿ ಕರ್ಣನಿಗೆ ತನ್ನ ಬಾಲ್ಯವನ್ನು ಮೆಲುಕು ಹಾಕುವಂತಾಗುತ್ತೆ. ಬಾಸ್ ಯಾಕೆ ಹಚ್ಚಿದ್ನಪ್ಪ ಈಗ? ಹಲೋ ಸರ್, ಗುಡ್ ಆಫ್ಟರ್ನೂನ್ ಸರ್. ಹಾಂ ಸರ್, ಹೇಳಿ ಸರ್. ಇವತ್ತು ಈವ್ನಿಂಗ್ ಒಳಗಡೆ ಆಗುತ್ತೆ ಸರ್. ಹಾಫ್ ಆಫ್ ದಿ ವರ್ಕ್ ಕಂಪ್ಲೀಟ್ ಆಗಿದೆ ಸರ್, ಇನ್ನೊಂದು ಸ್ವಲ್ಪ ಮಿಕ್ಕಿದೆ. ಇವತ್ತು ಈವ್ನಿಂಗ್ ಒಳಗಡೆ ಮಾಡಿಕೊಡ್ತೀನಿ ಸರ್. ಆ್ಯಕ್ಚುಲಿ ಮೈ ಹುಷಾರಿರಲಿಲ್ಲ, ಸೊ ಅದಕ್ಕೆ ಹಾಸ್ಪಿಟ್ಲ್ ಬಂದಿದೆ. ಸೊ ಹಿಂಗಾಗಿ ನಿಮ್ಮ ವರ್ಕ್ ಡಿಲೇ ಆಗಿದೆ ಸರ್. ಓಕೆ ಸರ್, ಇವತ್ತು ಈವ್ನಿಂಗ್ ಒಳಗಡೆ ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಇನ್ನು ಎಷ್ಟೊಂದು ಕೆಲಸ ಬಾಕಿ ಇದೆಯಲ್ಲ. ಎಷ್ಟು ಸಲ ಹೇಳಿದ್ದೀನಿ ಮಗು ಮುಂದೆ ಇವೆಲ್ಲ ಮಾಡಬೇಡ ಅಂತ.
ಬಾಯ್ ಕರಣ. ಕರಣ, ಚೆನ್ನಾಗಿದ್ದೀಯನಪ್ಪ. ಭಾಳ ದಿನದಿಂದ ನಿನಗೆ ಹೇಳ್ಬೇಕು ಅಂದ್ಕೊಂಡಿದ್ದು ಒಂದಿಷ್ಟು ಮಾತುಗಳು ನನ್ನ ಹತ್ರನೇ ಉಳಿದು ಭಾಳ ತ್ರಾಸಿಂದ ಈ ಮಾತುಗಳು ಹೇಳತ್ತೀನಿ ಕೇಳಪ್ಪ. ಈ ಹಳ ಚಟದಿಂದ ನನಗೆ ಕ್ಯಾನ್ಸರ್ ಆಗಿತ್ತು. ದವಾಖಾನೆಗೆ ರೊಕ್ಕ ಹಾಕಿ ಹಾಕಿ ಸೋತು ಸುಸ್ತಾಗಿ ಸಮಾಧಿ ಸೇರುವಷ್ಟು ಕುಗ್ಗಿಸಿತ್ತು. ನಿಮ್ಮನ್ನು ಈ ಸ್ಥಿತಿಗೆ ತಂದ ನನ್ನ ಆತ್ಮ ಕೊರಗಿ ಕುಸಿದು ಹೋಗಿತ್ತು. ಅದು ಒಂದು ಗಾದೆ ಇದೆಯಲ್ಲಪ್ಪ, ಮಾಡಿದ್ದುಣ್ಣು ಮಾರಾಯ ಅನ್ನೋ ಹಂಗೆ ನನ್ನ ಜೀವನನೂ ಕೊನೆ ಆಯಿತು ನೋಡು ಕರ್ಣ, ಕೊನೆ ಆಯಿತು. ಇನ್ನು ಬೀಡಿ ಸಿಗರೇಟ್ ಸೇದೋದು ಕಲಿಸಿದ ಗೆಳೆಯರು ಒಬ್ಬೊಬ್ಬರಾಗಿ ಮರೆಯಾದರು. ಆದ್ರೆ ಅವ್ರು ಕಲಿಸಿದ ಚಟ ನನ್ನ ಜೊತೆಗೆ ಉಳಿದು ಬಿಟ್ಟಿತ್ತು ನೋಡು ಕರ್ಣ, ನನ್ನ ಜೊತೆಗೆ ಉಳಿದು ಬಿಟ್ಟಿತ್ತು. ಕರ್ಣ, ಈಗಿನ ಕಾಲದಾಗ ಚಿಕ್ಕ ಚಿಕ್ಕ ಮಕ್ಕಳು ಶೋಕಿಗೆ ಇದನ್ನು ಮಾಡಿದ್ರೆ ಇನ್ನು ದೊಡ್ಡವರಾದವರು ತಮ್ಮ ಟೆನ್ಷನಿಗೆ
ಇದು ಒಂದೇ ದಾರಿ ಅನ್ನೋ ಹಂಗೆ ಇದರ ದಾಸರಾಗ್ಯಾರಪ್ಪ. ಇನ್ನು ಸರ್ಕಾರಕ್ಕೂ ಇದನ್ನು ಬಿಟ್ಟರೆ ಆರ್ಥಿಕ ದಾರಿಗಳೇ ಇಲ್ಲೋ ಅನ್ನೋ ಹಂಗೆ ಮತ್ತಿಷ್ಟು ಇವುಗಳ ಮಾರಾಟ ಹೆಚ್ಚಿಗೆ ಮಾಡ್ಯಾರ. ಇದರಿಂದ ಜನರಿಗೆ ಬೀದಿಗೆ ತರಕ್ಕೆ ಒಂದು ನಮೂನಿ ಕಾರಣ ಆಗ್ಯದ ನೋಡಪ್ಪ. ಕಾರಣ ಆಗ್ಯದ. ಸಿಗರೇಟ್ ಸೇದುವಾಗ ಏನೋ ಸುಖ ಕೊಟ್ಟಿದ್ದು ಈಗ ನನ್ನ ಸಾವಿಗೆ ಕಾರಣ ಆಯ್ತು ನೋಡು. ನಾ ಸತ್ತಿರ್ಬೋದು, ಆದ್ರೆ ನನ್ನ ಅನುಭವದ ಮಾತು ಯಾವತ್ತೂ ಸಾಯಲ್ಲ. ಯಾವತ್ತೂ ಸಾಯಲ್ಲ.